ರೂಮಿಂದ ಗಾಬರಿಯಾಗಿ ಓಡ್ ಬಂದೆ. ಅದು ಬಾಸು, ಈ ರೂಮು ಮುಂಚೆ ನೀವು ಯಾವತ್ತಾದ್ರೂ ಒಳಗಡೆ ಹೋಗಿದ್ದೀರಾ? ಈ ರೂಮ್ ಒಳಗೆ ಹೋಗಿದ್ದು ನಂಗೆ ನೆನಪಾಗ್ತಾ ಇಲ್ಲ. ಈ ರೂಮ್ ಒಂಥರ ವಿಚಿತ್ರವಾಗಿದೆ ಬಾಸು. ಒಳಗಡೆ ಏನಿದೆ ಅಂತ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದೆ. ಎಷ್ಟು ದಿನ ನನಗೆ ಅನಿಸ್ತಾ ಇದ್ದಿದ್ದು ಇವಾಗ ನಿನ್ಗೆ ಅನಿಸ್ತಾ ಇದೆ ನೋಡು. ಬಾಸು, ನಾನು ಆಗ್ಲಿಂದ ಪ್ರಯತ್ನ ಪಡ್ತಿದ್ದೀನಿ, ಬಾಗ್ಲು ತೆಗಿಯಕ್ಕಾಗ್ತಿಲ್ಲ. ಒಂದ್ ಸ್ವಲ್ಪ ನೀವು ನೋಡ್ತೀರಾ? ಇರಿ ಬಾಸು, ನಾನು ಪ್ರಯತ್ನ ಪಡ್ತೀನಿ. ನಾವು ತಪ್ಪು ತಿಳ್ಕೊಂಡಿದ್ವಿ ಅನ್ಸುತ್ತೆ. ಮಾಡ್ಬೇಕಾ ಮೇಡಮ್? ರೂಮಲ್ಲಿ ಇರ್ಲಿಲ್ವೇನೋ? ನೀವು ಸರಿಯಾಗಿ ನೋಡಿದ್ರಾ? ಹ್ಞೂ ದುರ್ಗಾ, ನಾನು ಸರಿಯಾಗಿ ನೋಡಿದೆ. ನಾನು ಅವ್ರ ಹಿಂದೆನೆ ಹೋಗಿದ್ದೀನಿ. ನೀವು ನೋಡಿದೀರಾ ಅಂದಮೇಲೆ ಅವ್ರ ರೂಮಲ್ಲೇ ಇರ್ಬೇಕಿತ್ತಲ್ವಾ? ಆದ್ರೆ ನಾವು ರೂಮ್ ಒಳಗಡೆ ಹೋದಾಗ ಮಾಡ್ಬೇಕಾ ಮೇಡಮ್? ಹೊರಗಡೆಯಿಂದ ರೂಮ್ ಒಳಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅವ್ರಿಗೇನಾದ್ರೂ ಈ ಜಾದು ಏನಾದ್ರೂ ಗೊತ್ತಾ? ಒಳಗಡೆ ಇದ್ದವರು ಮಾಯ ಆಗಿ ಹೊರಗಡೆ ಹೋಗಿ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ದುರ್ಗಾ. ಆದ್ರೆ ನಾನು ಮೊದಲನೇ ಸಲ ಡೋರ್ ಹತ್ರ ಹೋದಾಗ ನನ್ಗೆ ಯಾಕೆ ಆ ಡೋರ್ನ ತೆಗಿಯಕ್ಕಾಗ್ಲಿಲ್ಲ? ನನ್ನ ಯಾಕೆ ಅದು ಹಿಂದಕ್ಕೆ ತಳ್ತಾ ಇತ್ತು? ನನ್ಗೆ ಯಾಕೆ ಒಳಗಡೆ ಏನೋ ಶಕ್ತಿ ಇದೆ ಅಂತ ಅನಿಸ್ತಾ ಇತ್ತು? ಮೊದಲನೇ ಸಲ ಹಾಗಾಯ್ತು ಸರಿ, ಆದ್ರೆ ನಿಮಗ್ ಬಾಗ್ಲು ತೆಗಿಯಕ್ ಆಯ್ತಲ್ಲ, ಆಮೇಲೆ ನೀವು ರೂಮ್ ಒಳಗಡೆ ಬಂದ್ರಿ ಅಲ್ವಾ? ಅದೇ ನನಗೆ ಗೊತ್ತಾಗ್ತಿಲ್ಲ ದುರ್ಗಾ. ಮೊದಲನೇ ಸಲ ತೆಗಿಯಕ್ ಆಗ್ಲಿಲ್ಲ, ಆಮೇಲೆ ತೆಗಿಯಕ್ಕಾಯ್ತು. ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ. ಯಪ್ಪ ಅಂಬಿಕಾ ಅವ್ರೆ, ನಂಗೆ ಈಗಾಗಲೇ ಆ ಫೋನಿಂದ ದೊಡ್ಡ ತಲೆ ಬಿಸಿ ಆಗೋಗಿದೆ. ಈಗ ಮತ್ತೆ ನೀವು ಹೊಸ ತಲೆ ಬಿಸಿ ಹಾಕ್ಬಿಡಿ ನಂಗೆ. ಆ ಫೋನ್ ರಿಪೇರಿ ಮಾಡಕ್ ಹಾಕಲ್ಲ ಅಂತ ಹೇಳ್ದಾಗಿಂದನೂ ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನೀವು ಈ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ. ಮಾಳ್ವಿಕಾ ಮೇಡಮ್ ಹೇಳಿದ್ ಕೇಳಿ ಬೇಜಾರಾಯ್ತಾ? ಅಮ್ಮ ನೆನ್ಪಿಗೆ ಬಂದ್ರಾ? ನೋ ದುರ್ಗಾ, ಯಾಕೆ ನಮ್ಮ ಅಮ್ಮನ ಬಗ್ಗೆ ನನಗೇನು ನೆನಪಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಚಿಕ್ಕವನಾಗಿದ್ರು ಅಮ್ಮನ ಮುಖ ನೆನಪಿರ್ಬೇಕಲ್ವಾ? ನಾನು ಎಷ್ಟೇ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ನನಗೆ ಅವ್ರ ನೆನಪಿಗೆ ಬರ್ತಾ ಇಲ್ಲ. ನಾನು ಎಷ್ಟೇ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆ ರೂಮ್ ಬಗ್ಗೆ ನನಗೇನೂ ನೆನಪು ಬರ್ತಾ ಇಲ್ಲ. ಯಾಕೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ ಬಾಸು, ಇವಾಗ ಅದನ್ನ ತಿಳ್ಕೊಂಡು ನಿಮ್ಗೇನು ಸಿಗಲ್ಲ. ನಮ್ಗೆ ಮಾಡಕ್ಕೆ ತುಂಬಾ ಬೇರೆ ಕೆಲಸ ಇದೆ. ಆ ಫೋನ್ ರಿಪೇರಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಹೋದವ್ರು ಹೋದ್ರು ಬಾಸು, ಆದ್ರೆ ಇವಾಗ ಸದ್ಯಕ್ಕೆ ನಮ್ ಗುರಿ ಪುಟ್ ಮೇಡಮು ನಿಮ್ನ ಒಪ್ಕೋಬೇಕು. ಇದಿಷ್ಟೇ ನಮ್ ಗುರಿಯಾಗಿರ್ಬೇಕು ಬಾಸು. ಏನ್ ಮಾಡೋದು ದುರ್ಗಾ? ಆ ಫೋನ್ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ತಾನೆ, ಏನ್ ಮಾಡೋಕ್ಕಾಗುತ್ತೆ? ಇವಾಗ ಆ ಫೋನ್ ವಿಷಯ ಬಿಡು, ಬೇರೆ ಏನಾದರೂ ಯೋಚನೆ ಮಾಡು. ಏನ್ ಬಾಸ್ ನೀವು? ನಿಜ ಹೇಳ್ಬೇಕು ಅಂದ್ರೆ ನಂತರ ನೀವ್ ಟೆನ್ಷನ್ ಮಾಡ್ಕೋಬೇಕಿತ್ತು. ಅಯ್ಯೋ ಫೋನ್ ರಿಪೇರಿ ಆಗ್ತಿಲ್ವಲ್ಲ ಅಂತ. ನೀವ್ ನೋಡಿದ್ರೆ ಇದೊಳ್ಳೆ ಉಲ್ಟಂ ಪಲ್ಟ ಆಗೋಗಿದೆಯಲ್ಲ. ನೀವ್ ಆರಾಮಾಗಿದ್ದೀರಾ, ಇಲ್ಲಿ ನಾನ್ ಟೆನ್ಷನ್ ತಗೊಳ್ತಿದ್ದೀನಿ. ಇಬ್ರು ಆಗಲೇ ಜಗಳ ಶುರು ಮಾಡಿದ್ದಾರೆ ಅನ್ಸುತ್ತೆ. ಮಣಿ, ನಾವ್ ಜಗಳ ಆಡ್ತಾ ಇದೀವಾ? ಯಾರು ಗೊತ್ತು? ನೀವಿಬ್ರು ಮಾತಾಡ್ತಾ ಇದ್ದೀರಾ ಅಂದ್ರೆ ಜಗಳ ಆಡ್ತಾ ಇದ್ದೀರಾ ಅಂತ ತಾನೇ ಅರ್ಥ. ನಿನ್ನಂತ ಫಿಟ್ಟಿಂಗ್ ಮಾಸ್ಟರ್ ಇದ್ರೆ ನಾವಿಬ್ರು ಯಾವಾಗ್ಲೂ ಜಗಳ ಆಡ್ತಾ ಇರೋದೆ. ಈಗ ಈ ವಿಷಯ ಬಿಡೋಣ. ದುರ್ಗಾ ಯಾಕೋ ಬೇಜಾರಾಗಿದ್ದಾಳೆ. ಏನಾಯ್ತು ದುರ್ಗಾ? ಈ ಬಾಸ್ ಏನಾದ್ರೂ ನಿಂಗೆ ಬೇಜಾರಾಗೋ ತರ ಮಾತಾಡ್ತಿದ್ರೆ ನಮ್ಮ ಹತ್ರ ಹೇಳ್ಕೊ, ವಿಚಾರಿಸ್ಕೋತೀವಿ. ಮಣಿ ಪ್ಲೀಸ್. ಏನು ಅಂತ ಹೇಳು ದುರ್ಗಾ. ಈ ಮಣಿ ಇರುವಾಗ ಯಾಕೆ ಭಯ? ಚಿಡ್ಕೆ ಹೊಡೆಯೋಷ್ಟರಲ್ಲಿ ಎಲ್ಲಾನು ಸರಿ ಮಾಡ್ಬಿಡ್ತೀನಿ. ಮಣಿ, ಸ್ಕೋಪ್ ತಗೊಳ್ಳೋದು ಸ್ವಲ್ಪ ನಿಲ್ಸು. ವಿಷಯ ಏನು ಅಂತಂದ್ರೆ, ಸಾರಿ ಶರತ್,
ಫೋನ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ಅದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ನನ್ಗಿದ್ದಿದ್ದೊಂದು ಭರವಸೆ ಅಂತಂದರೆ ಆ ಫೋನ್ ಒಂದೇ. ಈಗ ಆ ಫೋನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆ ಫೋನ್ ನೋಡಿದ್ರೆ ಒಡೆದೋಗ್ಬಿಟ್ಟಿದೆ. ಮುಂದೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಣಿ. ಫೋನ್ ಬ್ರೇಕ್ ಆದ್ರೆ ಏನಂತೆ, ಅದ್ರೊಳಗೆ ಒಂದು ಕಾರ್ಡ್ ಇರುತ್ತಲ್ಲ. ಮೆಮೊರಿ ಕಾರ್ಡು. ಇದರಲ್ಲಿ ಏನು ನೋಡ್ಬೇಕು ದುರ್ಗಾ? ಯಾರು ಈ ಓಲೆ ಯಾರ್ದು ಅಂತ ಪತ್ತೆ ಮಾಡಬೇಕು. ಅಂಬಿಕಾ ಅವ್ರ ಫೋಟೋದಲ್ಲಿ ಈ ಓಲೆ ಇದೆಯಾ ಅಂತ ನೋಡ್ಬೇಕು. ನೋ ದುರ್ಗಾ, ನೀನು ತೋರಿಸಿರೋ ಹೀರೋಯಿನ್ ಯಾವ ಫೋಟೋಸಲ್ಲೂ ಇಲ್ಲ. ಎಲ್ಲ ಫೋಟೋ ಮುಗೀತಾ? ಇನ್ನೊಂದು ಲಾಸ್ಟ್ ಇದೆ ಅನ್ಕೊಂತೀನಿ.